ಹಾಯ್. ಸೊ ಇವತ್ತು ಮನೆಯಲ್ಲಿ ಮೃದುವಾದಂಥ ಬೇಕ್ರಿ ಸ್ಟೈಲ್ ಬ್ರೆಡ್ನ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮೊದಲು ನಾನು 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಾದರೂ ಯೂಸ್ ಮಾಡಿ, ರಾಗಿ ಹಿಟ್ಟಾದರೂ ಯೂಸ್ ಮಾಡಿ, ಅದರಲ್ಲಿ ಕೂಡ ಬ್ರೆಡ್ನ ಈಸಿಯಾಗಿ ಮಾಡ್ಬೋದು. ಹಾಗೆ ಸಕ್ಕರೆನ 2 ಸ್ಪೂನು, ಈಸ್ಟ್ ಕೂಡ 2 ಸ್ಪೂನು ತೊಗೊಳ್ತಾ ಇದ್ದೀನಿ. ಈಸ್ಟ್ ಇದನ್ನೇನು ಆ್ಯಕ್ಟಿವ್ ಮಾಡೋದು ಬೇಕಿಲ್ಲ, ಇದು ಡ್ರೈ ಈಸ್ಟ್ ಆಗಿರುತ್ತೆ. ಹಾಗೆ 1 ಸ್ಪೂನು ಬಟರ್. ಇದನ್ನೆಲ್ಲ ನೀಟಾಗಿ ನಾವು ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನೀರು ಹಾಕ್ದಿರ ಬಿಫೋರ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಕಪ್ಪಷ್ಟು ನೀರು. ನೀರಿನ ಅಳತೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಕಪ್ಪಲ್ಲಿ ನಾವು ಮೆಜರ್ಮೆಂಟ್ ಹಿಟ್ಟನ್ನು ತೊಗೊಂಡಿರ್ತೀವಿ ಅದೇ ಕಪ್ಪಿಂದ ನೀರನ್ನು ಹಾಕ್ಕೊಬೇಕು. ಅಂದರೆ 2:1 ಅಷ್ಟು ನೀರನ್ನೇ ಹಾಕ್ಕೊಬೇಕು. ನೀರನ್ನ ಜಾಸ್ತಿ ಏನೂ ಹಾಕ್ಕೊಬೇಡಿ. ಇದನ್ನು ನಾವು ತುಂಬ ಮೃದುವಾಗಿ ಕಲಸಿ ಇಡಬೇಕು. ಈ ಥರ ಕಲಸಿ ಆದಮೇಲೆ ಅದಕ್ಕೆ ಬಟರ್ನ ಅಪ್ಲೈ ಮಾಡಬೇಕು. ಬಟರ್ ಅಪ್ಲೈ ಮಾಡಿಬಿಟ್ಟು ಈ ಥರ ಒಂದು ಪ್ಲೇಟ್ ಆದರೂ ಮುಚ್ಚಿಬಿಟ್ಟು ಇಟ್ಬಿಡಿ. ಇಲ್ಲ ಈ ಥರ ಒಂದು ಬಟ್ಟೆಯಲ್ಲಾದರೂ ಕೂಡ ನೀವು ಅದನ್ನು ಒಂದು 2 ಅವರ್ ಅದು ಮಿನಿಮಮ್ ರೆಸ್ಟ್ ಆಗಲೇಬೇಕು. ಆ ಥರ ನೀವು ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡಿ. 2 ಅವರ್ಸ್ ಆದಮೇಲೆ ನೋಡಿ ಈ ಥರ ಅದ್ರ ಸೈಜ್ ಏನಿರುತ್ತಲ್ಲ ಹಿಟ್ಟದು ಡಬಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಮೋಲ್ಡ್ಗೆ ಬಟರ್ನೆಲ್ಲ ಅಪ್ಲೈ ಮಾಡಿ ನೀಟಾಗಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಇದು ಏನು ಹಿಟ್ಟು ಡಬಲ್ ಆಗಿರುತ್ತಲ್ಲ ಸೈಜ್ನ, ಅದನ್ನು ಮತ್ತೆ ತೊಗೊಂಡು ಟಕ್ಕಿನ್ ಮಾಡ್ಕೊಬೇಕು. ಅಂದರೆ ತುಂಬ ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಬಾರ್ದು. ಈ ಡೋನ ನಾನಿಲ್ಲಿ ಹಾಫ್ ಆಗಿ ನಾನು ತೊಗೊಳ್ತಾ ಇದ್ದೀನಿ. ಹಾಫ್ ಥರ ಇಟ್ಕೊಂಡು ಸೈಜಲ್ಲಿ ಹಾಫ್ ಮಾಡಿಕೊಂಡು ಅದನ್ನು ಮೊದಲು ಒಂದು ಪೋರ್ಷನ್ ಮಾತ್ರ ನಾನು ಟಕ್ಕಿನ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ನೀಟಾಗಿ ಕೈಗೆ ಎಣ್ಣೆನೋ ಬೆಣ್ಣೆ ಏನಾದರೂ ನೀವು ಅಪ್ಲೈ ಮಾಡಿಕೊಂಡು, ಇಲ್ಲಾಂದರೆ ಅಂಟುತ್ತದೆ ಕೈಗೆ. ಸೊ ಹಾಗಾಗಿ ಈ ಥರ ನೋಡಿ ಹೀಗೆ ಒಳಗಡೆ ಟಕ್ಕಿನ್ ಮಾಡ್ಕೊಬೇಕು. ಇದನ್ನು ಪದೇ ಪದೇ ಈ ಥರ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಈ ಥರ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಇವನ್ನಾಗಿ ಅದನ್ನು ಈ ಚಪಾತಿ ಮಾಡೋದೆಲ್ಲ ಇರುತ್ತಲ್ಲ ಆ ಥರ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಈ ಥರ ಟಕ್ಕಿನ್ ಮಾಡ್ಕೊಳ್ಳಿ. ಸೊ ಈ ಥರ ಮೋಡ್ಗೆ ಟ್ರಾನ್ಸ್ಫರ್ ಮಾಡಿ ಮೇಲೆ ಸ್ವಲ್ಪ ಬಟರ್ ಏನಾದರೂ ಅಪ್ಲೈ ಮಾಡಿ ಮತ್ತೆ ಒಂದು 30 ನಿಮಿಷದಷ್ಟು ಅದನ್ನು ಬ್ಯಾಟರ್ನ ಹಾಗೆ ಬಿಟ್ಬಿಡಿ. ಇನ್ನು ಮಿಕ್ಕಿದ ಹಾಫ್ ಪೋರ್ಷನ್ ಏನಿತ್ತಲ್ಲ ಅದರಲ್ಲಿ ಈ ಥರ ನಾನು ಚಿಕ್ಕ ಬನ್ ಮಾಡೋಣ ಅಂತ ಅದನ್ನು ಕೂಡ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಟಕ್ಕಿನ್ ಮಾಡ್ಕೊಂಡು ಅದನ್ನು ಕೂಡ ಒಂದು 30 ನಿಮಿಷದವರೆಗೂ ಅದು ರೆಸ್ಟ್ ಆಗಬೇಕು. ಸೊ ಹಾಗೆ ಅದನ್ನು ಬಿಡ್ತದೆ. 30 ನಿಮಿಷವರೆಗೂ ನೀವು ಓಪನ್ ಮಾಡಿ ನೋಡಬೇಡಿ. 30 ನಿಮಿಷ ರೆಸ್ಟ್ ಆದಮೇಲೆ ನಾವು ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ ಮತ್ತೆ ಅದರ ಸೈಜ್ ಅನ್ನೋದು ಡಬಲ್ ಆಗಿರುತ್ತೆ. ಇಲ್ಲಿ ಕೂಡ ಮೆಲ್ಟೆಡ್ ಬಟರ್ ಇಲ್ಲ ಅಂದರೆ ಕುಕ್ಕಿಂಗ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು, ತುಪ್ಪ ಕೂಡ ಯೂಸ್ ಮಾಡ್ಬೋದು. ಅದನ್ನು ಕೂಡ ನೀಟಾಗಿ ಇಲ್ಲಿ ಈ ಥರ ಸ್ಪ್ರೆಡ್ ಮಾಡಿಬಿಡಿ. ಸ್ಪ್ರೆಡ್ ಮಾಡಿಬಿಟ್ಟು ಪ್ರೀ ಹೀಟೆಡ್ ಕುಕ್ಕರ್ ಇದು. ಮೊದಲೇ ನಾನು ಅದನ್ನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಈ ಕುಕ್ಕರ್ಗೆ ನಾನಿಲ್ಲಿ ನೋಡಿ ಕೆಳಗಡೆ ನೀರು ಹಾಕಿಲ್ಲ, ಉಪ್ಪು ಕೂಡ ಏನೂ ನಾನು ಹಾಕಿಲ್ಲ. ಹಾಗೆ ಕುಕ್ಕರಲ್ಲಿ ಈ ಮೋಲ್ಡನ್ನ ಇಟ್ಬಿಟ್ಟು ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ವರೆಗೂ ತುಂಬ ಸಿಮ್ಮಲ್ಲಿ ಇಟ್ಕೊಬೇಕು. ಇಲ್ಲ ನೀವು ಓವನಲ್ಲಿ ಮಾಡೋದಾದರೆ ಒಂದು 180 ಡಿಗ್ರಿಗೆ ಒಂದು 20 ಮಿನಿಟ್ಸ್ ಟು 25 ಮಿನಿಟ್ಸ್ ಇಟ್ಟರೆ ಸಾಕು. ಹಾಗೆ ಇಲ್ಲಿ ಏರ್ ಫ್ರೈಯರಲ್ಲಿ ಕೂಡ ನಾವು ಇವತ್ತು ಮಾಡ್ಬಿಟ್ಟು ನೋಡೋಣ ಹೇಗಾಗುತ್ತೆ ಅಂತ. ಇಲ್ಲಿ ಬನ್ ಮಾಡ್ತಾಯಿದ್ದೀನಿ ಏರ್ ಫ್ರೈಯರಲ್ಲಿ. ಇಲ್ಲಿ ಕೂಡ ಇದನ್ನೆಲ್ಲ ಪ್ಲೇಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮೆನ್ಯೂ, ಅದೇನು ಕೇಕ್ ಮಾಡೋದಿರುತ್ತಲ್ಲ ಅದೇ ಬ್ರೆಡ್ಡಕ್ಕೂ ಆಗುತ್ತೆ. ಸೊ 160 ಡಿಗ್ರಿ ಇಟ್ಕೊಂಡಿದ್ದೀನಿ. 160 ಡಿಗ್ರಿ ಇಟ್ಕೊಂಡು 20 ಮಿನಿಟ್ಸ್ವರೆಗೂ ಇದನ್ನು ಬೇಕಾಗೋಕ್ಕೆ ಬಿಟ್ಬಿಡೋಣ. ಸೊ ನೋಡಿ 20 ಮಿನಿಟ್ಸ್ ಆದಮೇಲೆ ಈ ಥರ ಬನ್ಸ್ ರೆಡಿ ಆಗಿರುತ್ತೆ. ಚಿಕ್ಕದಾಗಿ ಕ್ಯೂಟಾಗೂ ಕೂಡ ಇದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಬ್ರೆಡ್ಡು ಕೂಡ 40 ಮಿನಿಟ್ಸ್ ಆದಮೇಲೆ ಬ್ರೆಡ್ಡು ಕೂಡ ಇಲ್ಲಿ ಬೇಕಾಗಿದೆ. ಸೊ ಇದನ್ನು ನೋಡಿ ನೋಡಿದ್ರೂ ಕೂಡ ಸಾಫ್ಟಾಗಿದೆ. ಇವಾಗ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳೋಣ. ಸೊ ಈ ಬ್ರೆಡ್ನ ನಾವು ಬೇಕ್ರಿಲಿ ತೊಗೊಂಬಂದು ಮಾಡಿಕೊಡ್ಬೋದು. ಇವಾಗ ಮಕ್ಕಳಿಗೆಲ್ಲ ರಜೆ ದಿನ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಮನೇಲಿ ನಾವು ಮಕ್ಕಳನ್ನೂ ಕೂಡ ಇಂಥ ರೆಸಿಪಿನಲ್ಲಿ ಅವ್ರನ್ನೂ ಕೂಡ ಸೇರಿಸ್ಕೊಂಡ್ರೆ ಅವ್ರಿಗೂ ತುಂಬ ಹ್ಯಾಪಿಯಾಗಿರ್ತಾರೆ ಮಕ್ಕಳು. ಈ ಥರ ಮನೆಯಲ್ಲೇ ಮಾಡ್ತಾಯಿದ್ರೆ ಅವ್ರಿಗೊಂದು ಆ್ಯಕ್ಟಿವಿಟಿ ಥರನೂ ಇರುತ್ತೆ. ಹಾಗೆ ನಮಗೂ ಕೂಡ ಮಕ್ಕಳಿಗೆ ಏನಾದರೂ ಎಂಗೇಜ್ ಮಾಡೋಕ್ಕೆ ಸರಿ ಹೋಗುತ್ತೆ. ಸೊ ನೋಡಿ ಒಳಗಡೆ ಕೂಡ ಈ ಥರ ನೀಟಾಗಿ ಬೇಕಾಗಿದೆ. ಸೊ ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.